ಬೇಗ ಬನ್ನಿ ಬನ್ನಿ ಬನ್ನಿ. ಲಗೇಜ್ ತಗೊಳ್ಳೆ. ಏ ಅಮೂಲ್ಯ, ಇದೇನೆ ನಿನಗ್ ಸ್ವಾಗತ ಅಂತ ಬರ್ದಿದೆ. ಈ ಊರಿ ಮೊದ್ಲೇ ಬಂದಿದ್ಯಾ? ಇಲ್ವಲ್ಲ. ನೋಡಮ್ಮ, ಪ್ರತಿ ವರ್ಷ ನಮ್ ಕಾಲೇಜಿಂದ ಕ್ಯಾಂಪ್ ಬರ್ತೀವಲ್ಲ, ಹಾಗೆ ಈ ಸಾರಿನೂ ಯಾರು ಬರ್ತೀವಿ ಅಂತ ಲಿಸ್ಟ್ ಬರ್ದು ಕಳ್ಸಿಕೊಟ್ಟಿದ್ದೆ. ಈ ಊರಿನ ಹಳೆ ಪ್ರೆಸಿಡೆಂಟ್ ತುಂಬಾ ಒಳ್ಳೆಯವರು. ವಿದ್ಯಾರ್ಥಿಗಳ ಅಭಿರುಚಿ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರು ನಮ್ಮ ಮೇಲೆ ಇಟ್ಟಿರೋ ಗೌರವ ಉಳಿಸ್ಕೋಬೇಕಾಗಿರೋದು ನಮ್ ಕೈಲಿದೆ ಅಲ್ವಾ ಸರ್? ಅಮೂಲ್ಯ, ನನಗ್ ನಿದ್ದೆನೆ ಬರ್ತಾ ಇಲ್ಲ ಕಣೆ. ಕಣ್ ತೆಕ್ಕೊಂಡ್ ಮಲ್ಕೊಂಡ್ರೆ ಹೇಗ್ ನಿದ್ದೆ ಬರುತ್ತೆ? ಕಣ್ ಮುಚ್ಕೊಂಡ್ ಮಲ್ಕೊ. ನನ್ ನೆಕ್ಲೆಸ್ ಅಮೂಲ್ಯ, ನಿನ್ನ ಚಿನ್ನದ ನೆಕ್ಲೆಸ್ಸು ನನ್ನ ಹತ್ರ. ಈ ಚಿನ್ನದ ನೆಕ್ಲೆಸ್ಸು ನಿನಗ್ ಬೇಕಾದ್ರೆ ಈ ಚಿನ್ನದಂತ ದೇಹ ನನಗ್ ಬೇಕು. ನಿನ್ನ ಹೆಸರು ಅಮೂಲ್ಯ, ನನಗೆ ಸಿಕ್ಕಿರೋ ಅವಕಾಶ ಅಮೂಲ್ಯ. ಅಭಿಷೇಕ್, ಕೈ ಬಿಡು. ನಾನ್ ಹೇಳ್ತಾ ಇದ್ದೀನಿ, ಕೈ ಬಿಡು. ಅಭಿಷೇಕ್, ಬಿಡು. ಏನ್ ಮಾಡ್ತಾ ಇದೀಯಾ? ಪ್ಲೀಸ್ ಲೀವ್ ಮೀ. ಯಾರಾದ್ರೂ ಕಾಪಾಡಿ. ಅಭಿಷೇಕ್, ಪ್ಲೀಸ್ ಲೀವ್ ಮೀ. ಬಿಡು ನನ್ನ. ನಾನು ಹೇಳ್ತೇನೆ, ಬಿಡು ಪ್ಲೀಸ್. ಏನಾಗಿದೆ ನಿಮಗೆ? ಕಾಪಾಡಿ. ಲೀವ್ ಮೀ. ಅಭಿಷೇಕ್, ಲೀವ್ ಮೀ ಪ್ಲೀಸ್. ನಮ್ಮಿಬ್ಬರನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಮೊದಲಿಂದ ಹೊರಡು. ಆದ್ರೆ ಅದೆಲ್ಲ ನನ್ನ ಜವಾಬ್ದಾರಿ. ನೀನ್ ಹೋಗಮ್ಮ. ಪೊಲೀಸ್ನವರು ನೋಡಮ್ಮ, ಇಲ್ಲೇನ್ ನಡೀತು ಎಲ್ಲ ನೆನ್ಪಿಟ್ಬಿಡು. ಇವ್ರು ಹ್ಯಾಕ್ ಬಂದ್ಯೋ ಹಾಗೆ ವಾಪಸ್ ನೀವು ಮಾತ್ರ. ಅದೆಲ್ಲ ನಾನು ನೋಡ್ಕೋತೀನಿ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡಮ್ಮ. ನಮ್ಮ ಅಭಿಷೇಕ್ ಕೊಲೆ ಆಗ್ಬಿಟ್ಟಿದೆ. ಯಾರು ಕೊಲೆ ಮಾಡಿದ್ದು? ಯಾರು ಮಾಡಿದಾರೋ ಏನೋ. ನಾನೇ. ನನ್ ಪೇಂಟಿಂಗ್ಸ್ ಇಲ್ಲಿ. ಅಪ್ಪ
ಯಾರದು? ಅಮ್ಮು, ಅಮ್ಮು, ನಾಳೆ ಬರ್ತೀನಿ ಅಂದಿದ್ಯಲ್ಲ? ಅಮ್ಮ, ನನ್ಗೇನಾಯ್ತು? ಅಮ್ಮ, ಅಪ್ಪ ಬದುಕಿದಾರಮ್ಮ. ನೀನ್ ಹೋಗಿದ್ದು? ಹೌದಮ್ಮ, ನಮ್ಮೂರಿಗೆ ಹೋಗಿದ್ದೆ. ಅಪ್ಪ ಬದುಕಿರೋದು ನಿನಗೆ ಗೊತ್ತಲ್ಲ? ನಂಗೊತ್ತು. ಗೊತ್ತಿದ್ಮೇಲೂ ನಿನ್ ಮುಡಿಲಿರ್ಬೇಕಾದ ಹೂವು, ಹಣಿಲಿರ್ಬೇಕಾದ ಕುಂಕುಮ ಅಪ್ಪನ ಫೋಟೋ ಮೇಲೆ ಯಾಕಿದ್ಯಮ್ಮ? ಹೇಳಮ್ಮ, ಹೇಳು. ಅವೆರಡು ನಿಮ್ ತಂದೆಯವ್ರು ಕೊಟ್ಟಿದ್ದು. ಅವ್ರ ಹತ್ರ ಇರೋದೇ ನ್ಯಾಯ ಅನಿಸ್ತು. ಏನಮ್ಮ, ಏನ್ ಹೇಳ್ತಾ ಇದೀಯಾ? ಹೇಳಮ್ಮ, ಹೇಳು, ಹೇಳು. ಸ್ವಾಮಿ, ನಮ್ ಗೌಡ್ರನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಕೊಲೆ ಮಾಡಿದೀನಿ ಅಂತ ಅವರೇ ಬಂದು ಸರೆಂಡರ್ ಆಗಿದಾರ್ರಿ. ಯಾಕೆ ಕೊಲೆ ಮಾಡಿದ್ರು? ಅವ್ರಂತವ್ರಲ್ಲ, ಅವ್ರು ಯಾರಿಗೂ ಕೇಡು ಬಯಸಿದವರಲ್ಲ. ಕೊಲೆ ಆಗಿರೋದಂತೂ ನಿಜ. ಬೆಂಗಳೂರಿಂದ ಬಂದ ವಿದ್ಯಾರ್ಥಿಗಳಲ್ಲಿ ಅಭಿಷೇಕ್ ಅನ್ನೋನು ಕೊಲೆ ಆಗಿದ್ದಾನೆ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಸ್ಟೇಟ್ಮೆಂಟ್ ಬರ್ಕೊಟ್ಟು ಹೋಗಿದ್ದಾರೆ. ಯಾರೋ ಹುಡುಗನ ನಮ್ ಗೌಡ್ರ ಕೊಲೆ ಮಾಡ್ಬೇಕು? ಅದೇ ನನಗೂ ಗೊತ್ತಾಗ್ತಿಲ್ಲ. ಅದನ್ನ ಕೇಳಿದ್ರೆ ಅವರೇನು ಹೇಳ್ತಾನೂ ಇಲ್ಲ. ಹೇಳಿ ಮಿಸ್ಟರ್ ಗ್ರಾಮ್, ಇಷ್ಟು ಜನಕ್ಕೆ ನಾನೇನು ಉತ್ತರ ಕೊಡ್ಲಿ? ಈ ಕೊಲೆ ನೀವ್ ಯಾಕೆ ಮಾಡಿದ್ರಿ? ಹೇಳಿ ಮಿಸ್ಟರ್, ಹೇಳಿ, ಮಾತಾಡಿ, ಹೇಳಿ. ಏನ್ ನಡೀತು ಅಂತ ಹೇಳಮ್ಮ. ನೀನ್ ಹೆತ್ತ ಮಗಳ ಹತ್ರನೇ ಯಾಕಮ್ಮ ವಿಷಯ ಮುಚ್ಚಿಡ್ತಿದ್ಯಾ? ಹೇಳಮ್ಮ, ಪ್ಲೀಸ್ ಹೇಳಮ್ಮ, ನನ್ನ ಹತ್ರ ಹೇಳಮ್ಮ, ಹೇಳು, ಹೇಳು. ಭಾರತಿ, 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 ಎಲ್ಲಿದ್ಯಾ ಭಾರತಿ?
ನಮಸ್ಕಾರ ಸರ್. ನಮಸ್ಕಾರ. ನಾನು ಕರ್ನಾಟಕದ ರಂಗಸ್ಥಳದಿಂದ ಬರ್ತಾ ಇದ್ದೀನಿ. ಐ ಎಮ್ ಟೂರಿಸ್ಟ್ ಫ್ರಮ್ ಕರ್ನಾಟಕ. ನನ್ನ ಹೆಂಡತಿ ಗುಂಪಿನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಐ ಮೀನ್ ಮೈ ವೈಫ್ ಇಸ್ ಮಿಸ್ಸಿಂಗ್ ಇನ್ ದ ಕ್ರೌಡ್. ದಯವಿಟ್ಟು ಅವಳಲ್ಲಿ ಬರೋಕ್ ಹೇಳ್ತೀರಾ? నీ పేరు? ರಘುರಾಮ್. నీ భార్య గారి పేరు? ಭಾರತಿ. కర్ణాటక రాష్ట్రం రంగస్థల నుండి వచ్చిన శ్రీ రఘురామ్ గారి భార్య శ్రీమతి భారతీదేవి గారు. ಎಕ್ಸ್ಕ್ಯೂಸ್ ಮೀ, ಆಕೆಗೆ ತೆಲುಗು ರಾದು. ಇಫ್ ಯು ಡೋಂಟ್ ಮೈಂಡ್. ಭಾರತಿ, ಭಾರತಿ, ನಾನು ರಘು ಮಾತಾಡ್ತಿದ್ದೀನಿ. ನೀನು ಗಾಬರಿ ಪಡಬೇಡ ಭಾರತಿ. ನಾನು ನಿಗೋಸ್ಕರ ಕಾಯ್ತಾ ಇದ್ದೀನಿ. ದೇವಸ್ಥಾನದ ಪಕ್ಕದಲ್ಲಿರೋ ಎಂಕ್ವೈರಿ ಕೌಂಟರ್ ಆಚೆನೆ ನಿಂತಿರ್ತೀನಿ. ನೀನು ಬಂದ್ಬಿಡು. ಹೆದರ್ಕೋಬೇಡ ಭಾರತಿ, ನಿಗೋಸ್ಕರ ಕಾಯ್ತಾ ಇರ್ತೀನಿ. ಎಂಕ್ವೈರಿ ಕೌಂಟರ್ ಆಚೆನೆ ನಿಂತಿರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಭಾರತಿ, ಭಾರತಿ, ಏನಮ್ಮ ಇಷ್ಟೊತ್ತಿನಲ್ಲಿ? ಅವ್ರಿನ್ನೂ ಮನೆಗೆ ಬಂದಿಲ್ಲ. ಯಾಕೋ ಮನಸ್ಸಿಗೆ ತುಂಬಾ ಕಳವಳ ಆಗ್ತಿದೆ. ಅದಕ್ಕೆ ದೇವಸ್ಥಾನಕ್ಕೆ ಬಂದೆ. ಗೌಡ್ರು ಹೋಗಿರೋದು ಊರ್ ಜನಗಳ ಕೆಲಸದ ಮೇಲೆ. ಊರ್ ಜನಗಳ ಆಶೀರ್ವಾದ ಇರೋವರೆಗೂ ಗೌಡ್ರಿಗೆ ಏನೂ ಆಗೋದಿಲ್ಲ. ನಿಮ್ ಮನಸ್ಸು ಸಮಾಧಾನಕ್ಕೋಸ್ಕರ ಒಂದ್ ಅರ್ಚನೆ ಮಾಡಿದ್ರಾಯ್ತು. ನಮಸ್ಕಾರ ಅಮ್ಮ. ಅಮ್ಮ, ನಿಮ್ಮ ಯಜಮಾನ್ರು ಕಳಿಸಿದ್ದಾರೆ. ಎಲ್ಲಿದ್ದಾರೆ? ಅದನ್ನೇ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನೀವೊಂದ್ಸರಿ ನನ್ನ ಜೊತೆ ಬಂದ್ರೆ. ಜೀಪ್ ಕಳಿಸಿದ್ದಾರೆ. ಜೀಪ್ ನಿಮ್ ಹತ್ರ? ಶಿವು ಎಲ್ಲಿ? ಇಬ್ರು ಒಂದ್ ಕಡೆ. ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೇನ್ ಹೇಳ್ತಿದ್ದೀರಾ? ನೀವೇ ಅಲ್ಲಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಕೃಷ್ಣ ಎಲ್ಲಿ ಅವರು? ಒಳಗೋಗಿ ನೋಡಿ. ನೀನು? ನಾನೇ ಬಾಗಿಲು ಮುಚ್ಚಿದ್ದು. ಒಳಗೆ ಏನ್ ನಡೀತು ಅಂತ ಹೊರಗೆ ಗೊತ್ತಾಗ್ಬಾರ್ದು. ಜನ ಯಾವಾಗಲೂ ಅಷ್ಟೇ, ತೆಗೆದಿರೋ ಬಾಗಿಲು ಕಡೆ ಗಮನನೇ ಇರೋದಿಲ್ಲ. ಮುಚ್ಚಿರೋ ಬಾಗಿಲು ಕಂಡ್ರೆ ಗಮನ ಜಾಸ್ತಿ. ಅವರೆಲ್ಲಿ? ಅವರು ನಿನ್ ಪತಿ ದೇವರು. ಹಾ, ಈ ಜೀಪ್ಕಿ ಹೇಗ್ ಬಂತು ಅಂತ ಯೋಚನೆ ಮಾಡ್ತಾ ಇದ್ಯಾ? ನಿಮ್ ಯಜಮಾನ್ರು ಊರ್ಗುಪ್ಕಾರಿ ಅಲ್ವಾ? ಊರಿನ ಕೆಲ್ಸದ ಮೇಲೆ ಬಹಳ ಭಕ್ತಿಯಿಂದ ಹೋಗ್ತಾ ಇದ್ರು. ನಾನ್ ಕಾಣಿಸ್ಕೊಂಬಿಟ್ಟೆ. ಜೀಪೇನು ರಿಪೇರಿ ಮಾಡಿದೆ, ಆದ್ರೆ ನಿನ್ನ ಗಂಡನ್ನ ಸ್ವಲ್ಪ ರಿಪೇರಿ ಮಾಡೋಣ ಅಂತ ನಿನ್ನ ಇಲ್ಲಿ ಕರ್ಕೊಂಬಂದೆ. ಬೇಡ, ನಾನು ಮುಟ್ಬೇಡ. ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ಬರಬೇಡ. ಹತ್ರ ಬರ್ಬಾರ್ದಾ? ಯಾಕೆ? ಹಾಗಾದ್ರೆ ನಾನು ಹೇಳ್ದೆ ಕೇಳ್ತೀಯಾ? ಇಲ್ಲ ಅಂದ್ರೆ ಗೊತ್ತಲ್ಲ, ಆ ಕುಂಕುಮನ
ಅಡ್ಸು. ಓ ನಿಮ್ಮಿಬ್ಬರು ಒಟ್ಟಿಗೆ ನಾನು ಕರ್ಕೊಂಡು ಒಂದಿನ ಇಲ್ಲ ಅಂದ್ರೆ ಭಾರತಿ ಇಷ್ಟೊಂದು ಚಡಪಡಿಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಆಹಾ ನೀವು ಮಾತ್ರ ಏನ್ ಕಮ್ಮಿ? ಅತ್ತಿಗೆ ತಿಂಡಿ ತಿಂದ್ರ, ಊಟ ಮಾಡಿದ್ರ, ಡಾಕ್ಟರ್ ಹತ್ರ ಚೆಕಪ್ ಹೋದ್ರ ಅಂತ ಎಷ್ಟು ಸಲ ಕೇಳಿದಿರಿ. ಆಮೇಲೆ ಆಮೇಲೆ ಈ ಬಣ್ಣ ನಿಮ್ಮ ಅತ್ತಿಗೆ ತುಂಬಾ ಇಷ್ಟ. ಈ ಬಣ್ಣ ಅಂತಲ್ಲ, ನೀವ್ ಯಾವ ಬಣ್ಣ ತಂದ್ರೂ ಅತ್ತಿಗೆಗೆ ಇಷ್ಟ ಆಗುತ್ತೆ. ಕಿತಾಕು ಕಿತಾಕು. ಬಳೆ ಹೊಡೆದಾಕು ಹೊಡೆದಾಕು. ಹತ್ರ ಬರ್ಬೇಡ. ನೀನ್ ಹೇಳಿದೆಲ್ಲ ನಾನು ಮಾಡಿದ್ನಲ್ಲ, ಹತ್ರ ಬರ್ಬೇಡ. ಬರ್ಬಾರ್ದಾ? ಯಾಕೋ? ಬಂದ್ರೆ ಕೂಗು ಕೂಗು, ನನ್ನ ಕಾಪಾಡಿ ಅಂತ ಕೂಗು. ಇಡೀ ಊರ್ ಜನ ಎಲ್ಲ ಇಲ್ಲಿ ಸೇರೋವರೆಗೂ ಕೂಗು. ಆ ಜನ ನೀನು ನನ್ನ ಜೊತೆ ಇರೋದನ್ನ ನೋಡಿ ಸಂತೋಷ ಪಡ್ಬೇಕು. ನಿನ್ನ ಗಂಡನಿಗೆ ಅವಮಾನ ಆಗ್ಬೇಕು. ಕೂಗು ಕೂಗು, ಜೋರ ಕೂಗು ಕೂಗು. ನಾನ್ ನಿನ್ಗೇನಾದ್ರೂ ಮಾಡಿದ್ರೆ ನೀನ್ ಪ್ರಾಣ ಕಳ್ಕತ್ಯ. ಅದಕ್ಕೆ ನಿನ್ಗೇನು ಮಾಡೋದಿಲ್ಲ. ಆದ್ರೆ ಊರಿನ ಜನ ಮಾತಾಡ್ಕೋತಾರೆ, ನಿನ್ ಗಂಡ 4 ಕಾಸು ಕುಣಿಯವಳನ್ನ ತಂದು ನಾನು ಕಟ್ಟದ್ನಲ್ಲ, ಅವಳ ಜೊತೆ ಸಂಸಾರ ಮಾಡೋದಿಕ್ಕೆ ನಾನು ಎಷ್ಟು ಕೊರಗಿದ್ದೀನಿ ಗೊತ್ತಾ? ಅದೇ ತರ ನಿನ್ನ ಗಂಡನೂ ಕೊಡ್ಬೇಕು. ಅವನು ಅದೇ ತರ ಕೊಡ್ಬೇಕು ಕೊಡ್ಬೇಕು. ಬೆಂಕಿ ಹತ್ಕೊಂಡಿದೆ ಅಂತ ಊರ್ ಜನ ಬರ್ತಾರೆ, ಜೀಪ್ ನೋಡ್ತಾರೆ, ನಿನ್ ನೋಡ್ತಾರೆ, ಅರ್ದಿರೋ ಬಟ್ಟೆ ನೋಡ್ತಾರೆ, ಕೆದಿರೋ ಕೂದಲು ನೋಡ್ತಾರೆ. ಹಣೆಯಲ್ಲಿರ್ಬೇಕಾದ ಕುಂಕುಮ ಇರೋ ಜಾಗದಲ್ಲಿ ಇಲ್ಲ. ಆಹಾ, ಇಷ್ಟು ಸಾಕು ನಮ್ಮ 3 ಜನದ ನಾಲ್ಗೆ ಕೆನ್ನಾಲ್ಗೆ. ಸಾಧ್ಯ ಇಲ್ಲ ಅಂತ ಕೋರ್ಟ್ನಲ್ಲಿ ತೀರ್ಪು ಕೊಟ್ಟಿದ್ದಾಯ್ತು. ಇನ್ಮೇಲೆ ನಮ್ಮೂರಿನ ಜನರು ಯಾರನ್ನು ಯಾವುದಕ್ಕೂ ಕೇಳ್ಕೊಂಡು ಹೋಗಬೇಕು. ಹಾಗಾದ್ರೆ ನಾಳೆ ಈ ವಿಷಯ ಪಂಚಾಯತಿಯಲ್ಲಿ ತಿಳಿಸ್ಬಿಟ್ರೆ ಆಯ್ತು. ಶಿವ, ಅಲ್ಲಿ ನೋಡು. ನಾನು ತಪ್ಪು ಮಾಡ್ಬಿಟ್ಟೆ, ನನ್ ಕ್ಷಮಿಸು, ನನ್ ಕ್ಷಮಿಸು. ಏನು ನೀನು ಹೆಸರು ತಕ್ಕಂಗೆ ದಂಡನ ಕಣಯ್ಯ. ಬಟ್ಟೆ ಒಗ್ಗೆ ಕೊಟ್ಟು 2 ತಿಂಗಳಾಯ್ತು. ನೀನ್ ಏನಯ್ಯ ಮಾಡ್ತಾ ಇದೀಯಾ? ಅದು ಅವನೇನಯ್ಯ ಮಾಡ್ತಾನೆ. 3 ಹೊತ್ತು ತಿನ್ನೋದು, 3 ಹೊತ್ತು ಸಿನಿಮಾ ನೋಡೋದು, 8 ಮೇಲೆ ರೇಗಾಡೋದು. ನಮಗ್ ಬಟ್ಟೆ ಸಿಗೋದು ರಂಗಿ ಊರಿಂದ ಬಂದ್ಮೇಲೆಯ. ಬಾ, ಅವನಿಗೆ ಹೇಳೋದು ಒಂದೇ, ಆ ಕತ್ತೆಗೆ ಹೇಳೋದು ಒಂದೇ. ಬರೇ ನಾನು ಇಮೇಜ್ ಏನು, ಮಾನ ಏನು, ಮರ್ವಾದೆ ಏನು ಎಲ್ಲ ಇವಳಿಂದಾನೆ ಹಾಳಾಗೋಯ್ತೈತೆ. ಅವಳಿವತ್ತು ಬರ್ಲಿ.
ಈಗ ಬರ್ತಿದೀಯಾ? ಬಾ ಬಾ ಬಾರೆ ಬಾ. ಸತಿ ಶಿರೋಮಣಿ, ಅದೇನ್ ಗ್ರಹಚಾರ ಬಡ್ದಿದ್ಯೇನೋ ಈ ಊರಿಗೆ. ಗಂಡ ಮಾತಾಡಿದ್ರೆ ಸಾಕು ಅವಳು ಅವಳ ಮನೆ ಬಿಟ್ಟೇ ಹೊಟ್ಟೋದ್ಲಂತೆ. ಹಾಗೆ ನೀನು ಹೋಗ್ಬಿಟ್ಟಿದ್ಯೇನೋ ಅನ್ಕೊಂಡಿದ್ದೆ, ಸದ್ಯ ಬಂತಲ್ಲ. ಅಯ್ಯ ದೇವ್ರೇ, ನಿನ್ ಕಣ್ಗೂ ಪತಿವ್ರತವ್ರು ಕಾಣಿಸ್ತಾರ? ಪರವಾಗಿಲ್ವೇ, ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಂಗ್ ಕಾಣಿಸ್ತಾವನೆ. ಯಾರ್ ಸುದ್ದಿ ಇಟ್ಟೊತ್ತು ನೀನ್ ಹೇಳಿದ್ದು? ಇನ್ಯಾರ್ ಸುದ್ದಿ? ನೀನ್ ತಂಗಿ ಅಂತ ತಿಳ್ಕೊಂಡಿದ್ಯಲ್ಲ, ಅವಳ ವಿಷಯನೇ. ಭಾರತವನ್ ಸುದ್ದಿನ? ಏನಾಯ್ತು? ಆಗಬಾರದು ಆಗೋಯ್ತು, ನಡಿಬಾರದು ನಡೆದೋಯ್ತು. ಅಣ್ಣ ಅಣ್ಣ, ಜೈಲಿನಲ್ಲಿ 2 ತಿಂಗಳಿದ್ರಲ್ಲ, ಊಟ ತಿಂಡಿಗೆಲ್ಲ ಏನ್ ಮಾಡ್ಕೊಂಡಿದ್ರಣ್ಣ? ಊಟ ತಿಂಡಿಗೆ ಎಲ್ಲ ಬರ ಜೈಲಿನೊಳಗೆ ಕಾಲ್ ಇಕ್ತಾ ಇದ್ದಂಗೆನೆ ಪೊಲೀಸ್ನವರೆಲ್ಲ ನನ್ನ ಸ್ನೇಹಿತರ ಆಗ್ಬಿಟ್ಕಂಡ. ಆಮೇಲೆ ಯಾಕೆ ಹೇಳ್ತೀಯಾ, ಅತ್ತೆ ಮನೆಯಲ್ಲಿ ಅಳಿ ನೋಡ್ಕೊಂಡಂಗ್ ನೋಡ್ಕೊಂಡ್ರು. ಹೌದಣ್ಣ? ಅಣ್ಣ ನಾನು ನಿಮ್ ಜೊತೆಲೆ ಕರ್ಕೊಂಡೋಗಣ. ಅಷ್ಟೇ ತಾನೆಲ್ಲ, ಕರ್ಕೊಂಡೋಯ್ತೀನಿ ಬಿಡ್ಲಾ ಅಣ್ಣ. ಆಮೇಲೆ ಅವತ್ತು ಗೌಡ್ರಣ್ಣ ಪಾಳ್ಮನೆಗ್ ಕರ್ಕೊಂಡೋದ್ರಲ್ಲ, ಆಮೇಲೆ ಏನಾಯ್ತಣ್ಣ? ಮಜಾ ತಗೋತೀನಿ ಹೇಳೋಣ. ನನ್ ಮಗನೇ ನಾಚಿಕೆ ತಿಂಕಿರ್ಲಿ. ಅಣ್ಣ ಅಣ್ಣ ಮಜಾ ತಗೋತೀನಿ ಹೇಳೋಣ. ಅಣ್ಣ ಅಣ್ಣ ಏನಾಯ್ತು ಹೇಳೋಣ. ಅಣ್ಣ ಅಣ್ಣ ಹೇಳೋಣ ಹೇಳೋಣ. ಅವತ್ತು ಗೌಡ್ರು ನನಗ್ ಮದ್ವೆ ಮಾಡ್ಸಿದ್ರಲ್ಲ, ಗೌಡ್ರಿಗೆ ಅವಮಾನ ಮಾಡ್ಬೇಕು ಅಂತ ಭಾರತವನ್ನ ಪಾಳ್ಮನೆ ಕರ್ಕೊಂಡೋಗಿ ಹಾಳು ಮಾಡ್ದೆ ಅಂತ ನಾಟಕ ಮಾಡ್ದೆ ಕಣ್ಣ. ಅಷ್ಟೇ, ನಮ್ಮ 3 ಜನ ಮುಂಡೆ ನಂಬಿಟ್ರು. ಇದೆಲ್ಲ ನಿಂದನ ಕೆಲ್ಸ? ಹೌದು ಕಣಲೆ, ಹೌದು. ನೋಡ್ರಪ್ಪ ನೋಡ್ರಿ, ಇಂಥ ಸನಿ ಈ ಊರಲ್ಲಿರೋ ಗಂಟ ನಮ್ಮಂತ ಹೆಣ್ಮಕ್ಳಿಗೆ ಉಳುಗಾಲವೇ ಇಲ್ಲ. ಮುಚ್ಚಲೆ ಬಾಯಿ. ರಾಮಾಯಣದಾಗೆ ರಾಮಚಂದ್ರನಂತ ಅರಸ ಅಗಸನ ಮಾತು ಕೇಳ್ಕೊಂಡು ಸೀತಾ ಮಾತನ ಕಾಡ್ಗಟ್ಟಿದ್ದು ಲೋಕಕ್ಕೆ ಗೊತ್ತದೆ. ಆದ್ರೆ ನಾನಿವತ್ತು ಗೌಡ್ರನು ಭಾರತವನ್ನು ಒಂದು ಮಾಡಿ ನಮ್ಮ ಜನಾಂಗ ಕಂಟಿರೋ ಕಳಂಕನ ದೂರ ಮಾಡ್ತೀನಲ್ಲೇ, ದೂರ ಮಾಡ್ತೀನಿ. ನೀನಿಲ್ಲಿ ಏನ್ ಬಗಡ್ದ್ಯೋ ಅದನ್ನ ಮಣ್ಣ ಹತ್ರ ಬಂದು ಹೇಳು. ಬರೋ. ಭಾರತಿ, 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 ಯಾರು ಬಂದಿದ್ದಾರೆ ನೋಡು. ಬನ್ನಿ ಹೇಳಿ ಅಂದ್ರೆ. ಚೆನ್ನಾಗಿದ್ದೀರಾ? ನೀವು ನಿಮ್ಮ ಮನೇಲಿ ಎಲ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಭಾರತಿ ಭಾರತಿ ಒಳಗಿದ್ದಾಳೆ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಮಾರ್ಕೆಟ್ಗೆ ಹೋಗಿ ಬೇಗ ಬಂದ್ಬಿಡ್ತೀನಿ. ಆಯ್ತಮ್ಮ. ಬನ್ನಿ. ಹೇಗಿದೆಯಾ ಭಾರತಿ? ಕೂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಾ ಇದೀಯಾ? ಕಾಫಿ. ನಮ್ಗೆ ಅದ್ಯಾವುದು ಬೇಡ, ರೆಡಿಯಾಗು, ಬೇಗ ಹೊರಡೋಣ. ಹೊರಡುದಾ? ಎಲ್ಲಿಗೆ? ನಮ್ಮ ಮನೆಗೆ. ನಮ್ಮನೆ ಈಗ ನಿಮ್ಮನೆ ಆಗಿದೆ. ನನ್ನ ತಾಯಿ ಮನೆ ಮಾತ್ರ ನನ್ನ ಮನೆ. ನಾನಿಲ್ಲೇ ಇರ್ತೀನಿ. ನಾನು ನಿಮ್ಮ ಮನೇಲಿದ್ದಷ್ಟು ದಿನ ನಿಮ್ಮೆಲ್ರಿಗೂ ತೊಂದರೆ, ಹಿಂಸೆ, ಅವಮಾನ ಎಲ್ಲ ನನ್ನಿಂದಲೇ. ಇನ್ನು ಮುಂದೆ ಅಂಥದ್ದು ಯಾವುದೂ ನಡೆಯಲ್ಲ ಭಾರತಿ. ಅವತ್ತು ನಿನಗೇನೂ ಆಗಿಲ್ಲ ಅಂತ ಈಗೆಲ್ಲರಿಗೂ ಗೊತ್ತಾಗಿದೆ. ಕೃಷ್ಣ ಎಲ್ಲರ ಮುಂದೆ ನಿಜ ಒಪ್ಕೊಂಡಿದ್ದಾನೆ. ಕೃಷ್ಣ ನಿಜ ಹೇಳಿದ್ನಾ? ಹೌದು ಭಾರತಿ, ಅವತ್ತೇನು ನಡೆದಿಲ್ಲ ಅಂತ ನಿಜ ಹೇಳ್ದ. ನಾನು ಅವತ್ತು ನಿಜಾನೇ ಹೇಳಿದ್ದೆ.
ಆದ್ರೆ ನನ್ ಮಾತ್ ನೀವು ನಂಬಲಿಲ್ಲ. ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನಿಮ್ ಜೊತೆ 7 ಹೆಜ್ಜೆ ಹಾಕಿ ನಿಮ್ ಪ್ರತಿರೂಪನ ಹೊತ್ತಿರೋ ಹೆಂಡತಿ ಮಾತ್ಗಿಂತ ಯಾವನೋ ಬೀದಿಲ್ ಹೋಗೋನ ಮಾತನ್ನ ನಂಬಿ ಅವತ್ತು ನಿಮ್ಮತ್ತೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿಲ್ಲ. ಪರಿಸ್ಥಿತಿ ಅವತ್ತು ಹಾಗಿತ್ತು. ಪರಿಸ್ಥಿತಿ ಅವತ್ತಲ್ಲ, ಯಾವತ್ತೂ ಹಾಗೆ ಇರುತ್ತೆ. ಅದು ಬದ್ಲಾಗಲ್ಲ. ಬದ್ಲಾಗೋಕೆ ಯಾವ ಗಂಡು ಬಿಡೋಲ್ಲ. ಪುರಾಣದಲ್ಲಿ ಅದಕ್ಕೆ ವಾರಸ್ದಾರಿದ್ರು. ಶ್ರೀರಾಮಚಂದ್ರ, ಸತ್ಯ ಹರಿಶ್ಚಂದ್ರ, ಧರ್ಮರಾಯ ಇವರೆಲ್ಲರೂ ತಮ್ಮನ್ನೇ ನಂಬ್ಕೊಂಡು ಬಂದಿರೋ ಹೆಣ್ಮಕ್ಳ ಕಣ್ಣಲ್ಲಿ ಕಣ್ಣೀರ್ ನೋಡಿದ ಮೇಲೇನೆ ಕಣ್ಣೀರ್ ಬರೆಸ್ತಿದ್ರು. ಅದು ತಮ್ಮ ಕರ್ತವ್ಯ ಅಂದ್ಕೊಂಡು. ನೀವು ಅಷ್ಟೇ ಅವ್ರ ಲಿಸ್ಟ್ಗೆ ಸೇರಿದವರಲ್ವಾ? ಕಲಿಯುಗದಲ್ಲಿ ಎಲ್ರಿಗೂ ಶ್ರೀರಾಮಚಂದ್ರ ಆಗ್ಬೇಕು ಅನ್ನೋ ಆಸೆ. ಅದಕ್ಕೆ ಆಗಾಗ ನಮ್ಮಂತವ್ರನ್ನ ಕಾಡಿ ಕಳ್ಸೋದು. ಆಗ್ಲೇ ಎಲ್ರಿಗೂ ಶ್ರೀರಾಮಚಂದ್ರ ಆಗೋ ಅವಕಾಶ. ನಿನ್ನ ಪರಿಸ್ಥಿತಿ ಏನು ಅಂತ ನಂಗೆ ಅರ್ಥ ಆಗ್ತೈತೆ ಭಾರತಿ. ಆದ್ರೆ ನಡೆದದ್ದನ್ನು ಮರೆತು ಈಗ ಮತ್ತೆ ಒಂದಾಗೋದ್ರಲ್ಲಿ ಇಬ್ರಿಗೂ ಸಂತೋಷ ಇದೆಯಲ್ವಾ? ಯಾರಿಗ್ ಗೊತ್ತು? ಕೃಷ್ಣ ಹೇಳ್ದ ಅಂತ ಕರ್ಕೊಂಡು ಹೋಗ್ತೀರಾ? ನಾಳೆ ಮತ್ತೆ ಅದೇ ಕೃಷ್ಣ ಬಂದು ಇನ್ನೇನೋ ಹೇಳಿದ್ರೆ ಕೇಳ್ತಾ ಸುಮ್ಮನೆ ಇರ್ತೀರಾ? ಆಗ ನಾನು ಹೇಳ್ತಾ ಮತ್ತೆ ತಾಯಿಮನೆ ಸೇರ್ಕೋಬೇಕು. ಹಾಗಾದ್ರೆ ನಾನ್ ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ವಾ? ತಪ್ಪಿಗೆ ಕ್ಷಮೆ ಇರುತ್ತೆ, ಆದ್ರೆ ನೀವು ಮಾಡಿರೋದು ಅಪರಾಧ. ಅದಕ್ಕೆ ನೀನು ಏನ್ ಶಿಕ್ಷೆ ಕೊಟ್ರು ಸರಿ. ಆ ಅಧಿಕಾರ ನನಗಿಲ್ಲ. ಹಾಗಾದ್ರೆ ನಿನ್ ನಿರ್ಧಾರ? ಆ ನಿರ್ಧಾರ ತಗೊಳ್ಳೋ ಅಧಿಕಾರ ಹೆಣ್ಣಿಗೆ ಯಾವತ್ ಕೊಟ್ಟಿದ್ದೀರಾ? ಅದು ಯಾವತ್ತಿದ್ರೂ ನಿಮ್ದೆ. ಕೊನೆ ಪಕ್ಷ ನಮ್ಮ ಮಗುಗೋಸ್ಕರನಾದರೂ ನನ್ನ ಜೊತೆ ಬರ್ಬೋದಲ್ವಾ? ನನ್ ಮಗು ಯಾವತ್ತೂ ನಂಬಿಕೆ ಅಪನಂಬಿಕೆಗಳ ಮಧ್ಯೆ ಬದುಕಬಾರ್ದು. ಸತ್ಯ ಸುಳ್ಳುಗಳ ಮಧ್ಯೆ ಸಿಕ್ಕಿ ನರಳಬಾರ್ದು. ತಾನು ಹುಟ್ಟೋಕ್ ಮುಂಚೆ ಪ್ರಪಂಚದಲ್ಲಿ ಇಂಥ ಕಲ್ಲೆದೆ ಜನರಿದ್ರು ಅಂತ ಗೊತ್ತಾಗ್ಬಾರ್ದು. ನಾಳೆ ಹುಟ್ಟೋ ಮಗುಗೆ ಈ ತಾಯಿ ಎಷ್ಟು ನೋವು ಅನುಭವಿಸಿದ್ಲು, ಎಷ್ಟು ಹಿಂಸೆ ಪಟ್ಲು ಅಂತ ಗೊತ್ತಾಗ್ಬಾರ್ದು. ಹಾಗೆ ನನ್ನ ಹೆತ್ತ ತಾಯಿಗೆ ಈ ಮಗಳಿಗೆ ಬಂದಿರೋ ಅಗ್ನಿ ಪರೀಕ್ಷೆ ಗೊತ್ತಾಗ್ಬಾರ್ದು. ಅದಕ್ಕೆ ನೀವು ನನಗೆ ಸಹಕರಿಸಿ. ಭಾರತಿ, ಮಳೆ ನೆನೀತಿದೆಯಲ್ಲಮ್ಮ, ಬಾಮ್ಮ ಒಳಗಡೆ. ನಿನಗ್ಯಾರೂ ಇಲ್ವಮ್ಮ? ಅಯ್ಯೋ ಪಾಪ, ಈ ಸುಮಂಗಲಿ ಸೇವಾಶ್ರಮ ಇರೋದೇ ನಿನ್ನಂಥ ಅನಾಥರಿಗೆ, ವಿಧವೆಯರಿಗೆ. ಎಲ್ಲಿ ಮಗು ನನ್ನ ಕೇಳ್ಕೊಡು. ಬಾಮ್ಮ ಇಲ್ಲ.
ಮಗು ಹುಟ್ಟೋವರೆಗೂ ನಿನ್ನನ್ನು ಹೀಗೆ ತೂಗ್ತಾ ಇರಬೇಕು. ನೀನು ಮಗುನ್ ತೂಗೋಕ್ ಮುಂಚೆ ನಾನ್ ತೂಗ್ಬೇಕು. ಮಗುಗೆ ತಂದೆ ಪ್ರೀತಿ ಏನು ಅಂತ ಗೊತ್ತಾಗೋವರೆಗೂ ಹೀಗೆ ತೂಗ್ತಾ ಇರ್ತೀನಿ. ಅಮ್ಮ, ಜೀವನದಲ್ಲಿ ನಾ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ ಬೆಳೆಸ್ದೆ. ನಿನ್ ಜೀವನದಲ್ಲಿ ನಡೆದಿದ್ದೇನು ಅಂತ ನನಗೆ ಗೊತ್ತಾಗ್ತಾ ಇರೋ ಹಾಗೆ ಮುಚ್ಚಿಟ್ಟು ನೀನೇ ಇಂಥ ದೊಡ್ಡ ಶಿಕ್ಷೆನ ಹಾಕೊಂಡು ಯಾಕಮ್ಮ ನೋವನ್ನು ಅನುಭವಿಸ್ತಾ ಇದೀಯಾ? ಹೇಳಮ್ಮ. ಅಮ್ಮ, ಪ್ರತಿಯೊಂದು ಹೆಣ್ಣು ಬಯಸೋದು ಮುಡಿಲಿ ಹೂವು, ಹಣಿಲಿ ಕುಂಕುಮ ಯಾವತ್ತೂ ಯಾವಾಗ್ಲೂ ಇರಬೇಕು ಅಂತ. ಆದ್ರೆ ನೀನು ಆ ಸೌಭಾಗ್ಯ ತ್ಯಜಿಸ್ಬಿಟ್ಟು ಯಾಕಮ್ಮ ಸಮಾಜದಿಂದ ದೂರ ಉಳ್ಕೊಂಡಿದ್ಯಾ? ಹೇಳಮ್ಮ. ನನ್ನ ತಾಯಿನ ಗಂಡ ಬಿಟ್ಟೋಳು ಅಂತ ಹೀಯಾಳಿಸಿ ನಿನ್ನ ಬಾಳನ್ನೇ ಗೋಳ್ ಮಾಡ್ಬಿಡ್ತಿತ್ತು ಈ ಸಮಾಜ. ನನ್ನ ಹಣೆ ಕುಂಕುಮದಿಂದ ನಿನ್ನ ಹಣೆ ಬರಹ ಬರೀ ಕೂಡ್ದು ಅನ್ನೋದೇ ನನ್ನ ಉದ್ದೇಶ. ನಮ್ಮಪ್ಪ ನಿಮ್ಮಮ್ಮನ್ನ ಯಾಕೆ ಬಿಟ್ರು ಅಂತ 100 ಜನ 100 ಪ್ರಶ್ನೆಗಳನ್ನ ಕೇಳಿ ನಿನ್ನ ಜೀವನದ ಗುರಿನೇ ಬದಲಾಯಿಸಿರೋರು. ನಾನ್ ತಲೆ ತುಂಬಾ ಹೂ ಮುಡ್ದಿದ್ರೆ ನನ್ನ ಜೀವನದ ದಾರಿ ಬರೀ ಮುಳ್ಳಾಗಿರೋದು. ನೀನಿವತ್ತು ನಿನ್ನ ತಂದೆನ ಎಷ್ಟು ಪ್ರೀತಿಸ್ತಿದ್ಯೋ ಅವಾಗಷ್ಟು ದ್ವೇಷಿಸ್ತಿದ್ದೆ. ಆಗ ನಾನು ನೀನು ಯಾಕೆ ಹುಡ್ತೆ ಅಂತ ಅಂದ್ಕೋತಾ ಇದ್ದೆ. ಜೀವಂತವಾಗಿರೋ ನಿನ್ ತಂದೆ ಕೆಟ್ಟೋರು ಅನ್ನೋ ನಿಜಕ್ಕಿಂತ ಒಳ್ಳೆಯವರಾಗಿದ್ದು ತೀರ್ ಹೋದ್ರು ಅನ್ನೋ ಸುಳ್ಳು ನಿನ್ ಜೀವನದಲ್ಲಿ ಭರವಸೆ ನಂಬಿಕೆಯನ್ನ ಮೂಡಿಸಿ ನಿನ್ನ ನೀನು ಸ್ವತಂತ್ರವಾಗಿ ರೂಪಿಸ್ಕೊಳ್ಳೋಕೆ ಅದು ಸ್ಫೂರ್ತಿ ನೀಡುತ್ತೆ ಅಂತಲೇ ನಾನು ನಿಮ್ಮಪ್ಪ ಬದುಕಿದ್ರು ವಿಧವೆಯಾಗಿ ವೇಷ ಹಾಕ್ತೆ. ಇಲ್ಲೋಡು, ಹಾಗಾದ್ರೆ ನೀನು ಅಪ್ಪನ್ನ ಕ್ಷಮಿಸಿದ್ಯಮ್ಮ? ಇಲ್ಲ ಶಿವು, ಭಾರತೀನ ನನಗೆ ಕ್ಷಮಿಸಬಾರ್ದು. ಅಷ್ಟೇ ಅಲ್ಲ, ಈ ಸಮಾಜವನ್ನು ಎದುರಿಸೋಕ್ಕಾಗದೇ ಇರೋಂಥ ತಂದೆ ತನಗಿದ್ದ ಅನ್ನೋ ವಿಷಯ ನನ್ನ ಮಕ್ಕಳು ಗೊತ್ತಾಗ್ಬಾರ್ದು. ಗಂಡಸನ ಮೇಲೆ ಅಮೂಲ್ಯ ನಂಬಿಕೆ ಉಳಿಸ್ಕೋಬೇಕಾದ್ರೆ ನಾನು ಭಾರತಿ ಮನೆಯಲ್ಲಿರೋ ಫೋಟೋನಲ್ಲಿ ಮಾತ್ರ ಜೀವಂತವಾಗಿರಬೇಕು. ಅದಕ್ಕೆ ಶಿವು, ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಈ ಪ್ರಪಂಚ ನನ್ನನ್ನ ಕೊಲೆಗಾರ ಅಂದ್ರೂ ಪರವಾಗಿಲ್ಲ, ಅದೇ ನಾನು ಯಾಕೆ ಕೊಲೆ ಮಾಡಿದೆ ಅನ್ನೋ ಕಾರಣ ಹೇಳಿ ನನ್ನ ಮಗಳ ಬಾಳಿನಲ್ಲಿ ಬಿರುಗಾಳಿ ಎಬ್ಸಕ್ ನನ್ ಸಿದ್ಧ ಇಲ್ಲ. ತಾಯಿಗಾಗಿರುವ ಅನ್ಯಾಯ ಮಗಳಿಗೂ ಆಗ್ಬಾರ್ದು ಶಿವು, ಮಗಳಿಗೂ ಆಗ್ಬಾರ್ದು. ಅಮ್ಮ, ಅಪ್ಪ ಈ ಕೊಲೆ ಆರೋಪನ ತನ್ಮೇಲೆ ಹಾಕೊಂಡು ಕಾರಣ ಹೇಳ್ದೆ ನೇಣಕ್ ಸಿದ್ಧವಾಗಿರುವಾಗ್ಲೂ ನೀನ್ ಅಪ್ಪನ ಕ್ಷಮಿಸಲ್ವೇನಮ್ಮ? ಕ್ಷಮಿಸೋಷ್ಟು ದೊಡ್ಡೋಳಲ್ಲಮ್ಮ ಇನ್ನೇನ್ ತಾಯಿ. ಹಾಗಾದ್ರೆ ಅಪ್ಪ ನನಗ್ ಮಾಡಿರೋ ಉಪಕಾರನ ಮರ್ತು ಬಿಡು ಅಂತೀಯಾ?
ಅವ್ರನ್ನ ನೋಡ್ಬೋದಾ? ಈಗ ತಾನೇ ಆಂಬುಲೆನ್ಸ್ ಅಲ್ಲಿ ಜನರಲ್ ಹಾಸ್ಪಿಟಲ್ ಕರ್ಕೊಂಡೋದ್ರು. ಡ್ರೈವರ್, ಜನರಲ್ ಹಾಸ್ಪಿಟಲ್ ನೋಡಿಯಪ್ಪ. ಶಿವು, ಅತ್ತಿಗೆ ಶಿವು, ಅತ್ತಿಗೆ ಅಮ್ಮ, ನಿಮ್ ಚಿಕ್ಕಪ್ಪ. ಅಮ್ಮ, ನೀನ್ ಬಂದ್ಬಿಟ್ಟಿಯಲ್ಲಮ್ಮ. ನಿನ್ ಡ್ಯಾಡಿಗೆ ಏನಾಗಲ್ಲ, ಏನಾಗಲ್ಲ, ನನ್ನ ಆಣೆಗೂ ಏನಾಗಲ್ಲ. ಅತ್ತಿಗೆ ನೀವ್ ಬಂದ್ಬಿಟ್ರಲ್ಲ, ಅಷ್ಟೇ ಸಾಕು. ಅದೇನ ನನ್ನನ್ನು ಉಳಿಸ್ಬಿಡುತ್ತೆ, ಅದೇನ ನನ್ನನ್ನು ಉಳಿಸ್ಬಿಡುತ್ತೆ. ಭಾರತಿ ಅಂದ್ರೆ ನೀವೇ ತಾನೇ? ನಾನೇ. ಅಮೂಲ್ಯ, ನಾನು. ನೀವಿಬ್ರು ಒಳಗೋಗಿ. ಡಾಕ್ಟರ್, ಅವ್ರು ಹೇಗಿದ್ದಾರೆ? ಮೊದಲು ನೀವು ಒಳಗೋಗಿ ಅವ್ರನ್ನ ಮಾತಾಡಿಸಿ. ಬಾಮ್ಮ, ಹತ್ರ ಬಾ. ಅಪ್ಪ, ಹೇಗಿದ್ದೀರಪ್ಪ? ನನ್ ಕಂದ. ಅಮ್ಮ, ಅಪ್ಪ. ನೀನು ಹುಟ್ಟಿದ್ಮೇಲೆ ನೀನಿಟ್ಟುಕೋ ಭಾಗ್ಯ, ಎತ್ತಾಡ್ಸೋ ಅದೃಷ್ಟ ಈ ಪಾಪಿ ಕೈಗೆ ಸಿಗ್ಲಿಲ್ಲಮ್ಮ. ಈಗ ಶಕ್ತಿ ಉಳಿದಿಲ್ಲ. ಈ ಅಪ್ಪನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು ತಾಯಿ. ನಿಮ್ಮ ಅಮ್ಮನ ಮನೆಯಿಂದ ಹೊರಗೆ ಹಾಕಿ ಅವಳು ಬಾಳುವುದಕ್ಕೂ ಬರೀ ಮುಳ್ಳನ್ನೇ ಹಾಕ್ಬಿಟ್ಟೆ. ಕಣ್ಣೀರಲ್ಲೇ ಕೈ ತೊಳ್ಸ್ಬಿಟ್ಟೆ. ನಿಮ್ಮ ಅಮ್ಮನಿಗೆ ಒಳ್ಳೆ ಗಂಡನಾಗಿ ನಿನಗೆ ಒಳ್ಳೆ ತಂದೆಯಾಗಿ ಬಾಳೋ ಅವಕಾಶನ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ.
ಹಾಳು ಮಾಡ್ಕೊಂಡ್ಬಿಟ್ಟು. ಕಳ್ದೋಗಿದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ನಿಮ್ಮ ಆರೋಗ್ಯ ಸರಿ ಇಲ್ಲ. ಆವೇಶ ಪಡ್ಬೇಡ್ರಿ, ಜಾಸ್ತಿ ಮಾತಾಡ್ಬೇಡಿ, ಸಮಾಧಾನ ಮಾಡ್ಕೊಳ್ರಿ. ಯಾಕೆ ಸಮಾಧಾನವಾಗಿರ್ಲಿ ಭಾರತಿ? ಅಗ್ನಿ ಸಾಕ್ಷ್ಯ ಕೈ ಹಿಡಿದ ಹೆಂಡ್ತಿನ ನಮ್ದೇ ಕೈ ಬಿಟ್ಟ ಮೇಲೆ ಅವಳ ಪಾಲ ಗಂಡ ಸತ್ತಾಗಿ ನನ್ನಿಂದ ನಿನಗಾಗಿರೋ ನೋವು, ದುಃಖ, ಅನ್ಯಾಯಗಳನ್ನು ಮರೆತು ಈ ಕೊನೆ ಗಳಿಗೆಲಾದರೂ ನನ್ನನ್ನು ನೋಡಕ್ ಬಂದಿಲ್ಲ. ಅಷ್ಟು ಸಾಕು. ಇಷ್ಟು ದಿನ ನಾನು ಬದುಕಿದ್ದಕ್ಕೂ ಸಾರ್ಥಕ ಆಯ್ತು. ಭಾರತಿ, ಕ್ಷಮಿಸಿದೀಯಾ ತಾನೆ? ನನ್ನ ಕ್ಷಮಿಸಿದೀಯಾ ಭಾರತಿ? ನಾನು ಸತ್ ಮೇಲೂ ನಿನ್ ಮನಸ್ಸಿನಲ್ಲಿ, ನಿನ್ ಮನೆಯಲ್ಲಿ ಅಷ್ಟೇ ಯಾಕೆ ಈ ಸಮಾಜದಲ್ಲೇ ಜೀವಂತವಾಗಿರ್ಬೇಕು. ಆಗ್ಲೇ ನನ್ನ ಆತ್ಮಶಕ್ತಿ ಸಿಗೋದು. ಡಾಕ್ಟರ್ ಕರ್ಕೊಂಡು ನೀನು ಕ್ಷಮಿಸಿದೀಯ ಅಂತ ನಾನು ತಿಳ್ಕೊಳ್ಳೋದು, ನೀನನ್ನು ಕ್ಷಮಿಸಿದೀಯ ಅಂತ ನಾನು ತಿಳ್ಕೊಳ್ಳೋದು, ನಾನು ಕೊಟ್ಟು ಮಾತನ್ನು ಉಳಿಸ್ಕೊಂಡಿಲ್ಲ ಅಂತ ನನ್ನ ಮಾತನ್ನು ತಿರಸ್ಕರಿಸ್ತೀರ ಭಾರತಿ? ನೀನೆಂದು ಎಂದೆಂದು ಹೀಗೆ ಇರಬೇಕು. ಅದಿಲ್ಲ. ಅಪ್ಪ